ನೀವು ಇಂಗ್ಲಿಷ್ ಕಲಿಬೇಕಾದ್ರೆ ಈ ರೀತಿಯ ಕಥೆಯ ಮೂಲಕ ಕೂಡ ಕಲಿಯಬಹುದಾಗಿದೆ. ಇಲ್ಲಿ ಕೆಲವೊಂದು ಇಂಗ್ಲಿಷ್ನ ಶಬ್ದಗಳು ಬರುತ್ತದೆ ಈ ಕಥೆಯಲ್ಲಿ. ಸೊ ಅದನ್ನು ದಿನಕ್ಕೆ ಇಂತಿಷ್ಟು ಅಂತ ಒಂದು ದಿನಕ್ಕೊಂದು 2-3 ವಾಕ್ಯಗಳು ಕಲಿತರು ಕೂಡ ಹಂತ ಹಂತವಾಗಿ ಇಂಗ್ಲಿಷ್ ಮಾತನಾಡಲು ಸುಲಭವಾಗ್ತದೆ. ಸೊ ಮೊದಲನೇ ಸ್ಟೋರಿ ನೋಡುವ. ಬೆಂಗಳೂರು ನಗರದ ಒಂದು ಶಾಂತ ಪ್ರದೇಶದಲ್ಲಿ ಅಂಜಲಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಬಹಳ ಧೈರ್ಯಶಾಲಿ. ಆದರೆ ಆ ದಿನ ರಾತ್ರಿ ಏನೋ ವಿಭಿನ್ನವಾಗಿತ್ತು. ಆ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಎಲ್ಲವೂ ಶಾಂತವಾಗಿತ್ತು. ಆಕಸ್ಮಿಕವಾಗಿ ಒಂದು ವಿಚಿತ್ರವಾಗಿ ಒಂದು ಶಬ್ದ ಕೇಳಿಸಿತು. ಅಂಜಲಿ ಕಿಟಕಿಯ ಬಳಿಗೆ ಹೋಗಿ ನಿಧಾನವಾಗಿ ಹೊರಗೆ ನೋಡಿದಳು. ವಾಟ್ ಈಸ್ ದ್ಯಾಟ್ ಸೌಂಡ್? ಅದು ಯಾವ ಶಬ್ದ? ಅದು ಯಾವ ಶಬ್ದ? ರಸ್ತೆ ಸಂಪೂರ್ಣ ಖಾಲಿ ಇತ್ತು. ಆದರೆ ದೂರದಲ್ಲಿ ಯಾರೋ ನಿಂತಿರುವಂತೆ ಕಾಣಿಸುತ್ತಿತ್ತು. ಅದು ನೆರಳ ಅಥವಾ ಮನುಷ್ಯನ? ಅಂಜಲಿಯ ಹೃದಯ ಜೋರಾಗಿ ಬಡಿತ ಹೊಡೆಯಲು ಶುರುವಾಯಿತು. ಐ ಆಮ್ ಸ್ಕೇರ್ಡ್. ನನಗೆ ಭಯವಾಗುತ್ತಿದೆ. ಅವಳು ಹಿಂದಕ್ಕೆ ಸರಿಯುತ್ತಿದ್ದಾಗ ಟಕ್ ಟಕ್ ಅಂತ ಯಾರೋ ಬಾಗಿಲು ತಟ್ಟಿದರು. ಅವಳು ನಿಂತುಕೊಂಡಳು. ಅವಳ ಕೈಗಳು ನಡುಕುತ್ತಿದ್ದವು. ಆ ಸಮಯದಲ್ಲಿ ಯಾರು ಇರಬಹುದು? ಹೂ ಇಸ್ ದೇರ್? ಯಾರು ಅಲ್ಲಿ? ಹೂ ಇಸ್ ದೇರ್? ಯಾರು ಅಲ್ಲಿ? ಯಾವ ಉತ್ತರವೂ ಬಂದಿಲ್ಲ. ಅಂಜಲಿ ನಿಧಾನವಾಗಿ ಬಾಗಿಲಿನ ಕಡೆ ನಡೆದಳು. ಅವಳು ಬಾಗಿಲನ್ನು ತೆರೆದಳು. ಹೊರಗೆ ಯಾರೂ ಇರಲಿಲ್ಲ. ಆದರೆ ನೆಲದಲ್ಲಿ ಒಂದು ಚಿಕ್ಕ ಕಾಗದ ಬಿದ್ದಿತ್ತು. ಅವಳು ಅದನ್ನು ತೆಗೆದುಕೊಂಡು ಓದಿದಳು. ಹೆಲ್ಪ್ ಮೀ, ಐ ಆಮ್ ನಿಯರ್ ಯುವರ್ ಹೌಸ್. ನನಗೆ ಸಹಾಯ ಮಾಡಿ, ನಾನು ನಿಮ್ಮ ಮನೆಯ ಹತ್ತಿರ ಇದ್ದೇನೆ. ಹೆಲ್ಪ್ ಮೀ, ಐ ಆಮ್ ನಿಯರ್ ಯುವರ್ ಹೌಸ್. ಅಂಜಲಿ ಇನ್ನಷ್ಟು ಗಾಬರಿಗೊಂಡಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಮಾತು ಬಂದಿತ್ತು. ಯಾರಿಗಾದರೂ ಸಹಾಯ ಬೇಕಾಗಿರಬಹುದು ಎಂದು. ಅವಳು ಹೊರಗೆ ಹೋಗಿ ಸುತ್ತಮುತ್ತ ನೋಡಿದಳು. ಅಲ್ಲಿ ಒಂದು ಮರದ ಹಿಂದೆ ಒಂದು ಚಿಕ್ಕ ಹುಡುಗ ಅಳುತ್ತಿದ್ದನು. ಅವಳು ಅವನ ಬಳಿ ಹೋಗಿ ನಿಧಾನವಾಗಿ ಕೇಳಿದಳು, ಏನಾಯಿತು? ಹುಡುಗ ಅತ್ತುತ್ತಾ ಹೇಳಿದನು, ಅಳುತ್ತಾ ಹೇಳಿದನು, ನಾನು ನನ್ನ ಮನೆ ದಾರಿ ತಪ್ಪಿದ್ದೇನೆ. ಅಂಜಲಿ ಅವನಿಗೆ ನಗುತ್ತಾ ಹೇಳಿದಳು, ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು. ಚಿಂತೆ ಮಾಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹುಡುಗನಿಗೆ ಸ್ವಲ್ಪ ಸಮಾಧಾನವಾಯಿತು. ಅವನು ತನ್ನ ಮನೆಯ ವಿಳಾಸ ಹೇಳಿದನು. ಅಂಜಲಿ ಅವನ ಕೈ ಹಿಡಿದು ನಿಧಾನವಾಗಿ ನಡೆಯಲು ಶುರು ಮಾಡಿದರು. ಕೆಲವು ನಿಮಿಷಗಳ ನಂತರ ಅವರು ಅವನ ಮನೆ ತಲುಪಿದರು. ಬಾಗಿಲು ತೆರೆದಾಗ ಅವನ ತಾಯಿ ಓಡಿ ಬಂದು ಅವನನ್ನು ಅಪ್ಪಿಕೊಂಡಳು. ಧನ್ಯವಾದಗಳು, ನನ್ನ ಮಗನನ್ನು ಸುರಕ್ಷಿತವಾಗಿ ತಂದಿದ್ದೀರ್ಯಾ. ಅವಳ ಮನಸ್ಸು ತುಂಬಾ ಸಂತೋಷದಿಂದ ತುಂಬಿತ್ತು. ಅವಳು ಮನೆಗೆ ಹಿಂದಿರುಗುತ್ತಿದ್ದಾಗ ಹಠಾತ್ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ಆ ಕಾಗದ ಯಾರು ಬರೆದರು? ಅವಳು ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ಆ ವಿಚಿತ್ರವಾದ ಶಾಂತಿ ಮತ್ತು ಒಂದು ರಹಸ್ಯ ಇನ್ನೂ ಉತ್ತರ ಇಲ್ಲದೆ ಉಳಿದಿತ್ತು. ಈ ಸ್ಟೋರಿಯ ಮೋರಲ್ ಏನು? ನಾವು ಇತರರಿಗೆ ಸಹಾಯ ಮಾಡಿದ್ರೆ. ಸೊ ಇಲ್ಲಿ ಇವತ್ತು ನಾವು ಕಲಿತ ಪಾಠಗಳು ಯಾವುದು ನೋಡುವ. ಮೊದಲನೇದಾಗಿ ಏನು? ನೋಡಿ, ವಾಟ್ ಈಸ್ ದ್ಯಾಟ್ ಸೌಂಡ್ ಅಂದ್ರೆ ಅದು ಯಾವ ಶಬ್ದ. ನೆಕ್ಸ್ಟ್, ಐ ಆಮ್ ಸ್ಕೇರ್ಡ್ ಅಂದ್ರೆ ನನಗೆ ಭಯವಾಗುತ್ತಿದೆ. ಹೂ ಈಸ್ ದೇರ್ ಅಂದ್ರೆ ಯಾರು ಅಲ್ಲಿ. ಹೆಲ್ಪ್ ಮೀ, ಐ ಆಮ್ ನಿಯರ್ ಯುವರ್ ಹೌಸ್. ನಿಯರ್ ಯುವರ್ ಹೌಸ್. ಹೆಲ್ಪ್ ಮೀ, ಐ ಆಮ್ ನಿಯರ್ ಯುವರ್ ಹೌಸ್ ಅಂದ್ರೆ ನನಗೆ ಸಹಾಯ ಮಾಡಿ, ನಾನು ನಿಮ್ಮ ಮನೆಯ ಹತ್ತಿರ ಇದ್ದೇನೆ. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು. ಚಿಂತೆ ಮಾಡಬೇಡ, ನಾನು ಸಹಾಯ ಮಾಡುತ್ತೇನೆ ನಿನಗೆ.
ಸೊ ಇಷ್ಟು ವಾಕ್ಯಗಳು ಕಲಿತೆವು. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ನೀವು ಕೂಡ ರಿಪೀಟ್ ಮಾಡಿ ಈ ವಾಕ್ಯಗಳನ್ನು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ.